ಎಸ್, ಇನ್ನು ಬಹಳ ಪ್ರಮುಖವಾಗಿ ಶುಭಾಂಶು ಶುಕ್ಲಾ ಸೇರಿದಂತೆ ಇತರ 3 ಗಗನ ಯಾತ್ರಿಗಳು ಬಹಳ ಪ್ರಮುಖವಾಗಿ ಬಾಹ್ಯಾಕಾಶಕ್ಕೆ ತೆರಳಿದ್ರು. ಸದ್ಯ ಬಾಹ್ಯಾಕಾಶ ಕೇಂದ್ರಕ್ಕೆ ಈಗ ಕಾಲಿಡ್ತಿದ್ದಾರೆ. ಒಬ್ಬೊಬ್ಬರಾಗಿನೇ ಈಗ ಅವರು ತೆರಳಿರುವಂತಹ ಕ್ಯಾಪ್ಸೂಲ್ ಇಂದ ಹೊರಗೆ ಇಳಿತಿದ್ದಾರೆ. ಈ ಮೂಲಕವಾಗಿ 14 ದಿನಗಳ ಕಾಲ ಅಂತರಿಕ್ಷದಲ್ಲಿರ್ತಾರೆ ಗಗನಯಾತ್ರಿಗಳು. ಸದ್ಯ ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಳಗೆ ಈಗ ಗಗನಯಾತ್ರಿಗಳು ಪ್ರವೇಶವನ್ನ ಮಾಡ್ತಿದ್ದಾರೆ. ಅದರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಸದ್ಯ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅಂತರಿಕ್ಷಕ್ಕೆ ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಳಗೆ ಪ್ರವೇಶವನ್ನ ಮಾಡ್ತಿದ್ದಾರೆ ಗಗನಯಾತ್ರಿಗಳು. ನಮ್ಮ ಭಾರತದ ಹೆಮ್ಮೆಯ ಶುಭಾಂಶು ಶುಕ್ಲಾ ಸೇರಿದಂತೆ ಇತರ 3 ಗಗನಯಾತ್ರಿಗಳು ಅದರಲ್ಲಿ ನಿನ್ನೆ ತಮ್ಮ ಪ್ರಯಾಣವನ್ನ ಶುರು ಮಾಡಿದ್ರು. ಸದ್ಯ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಳಗೆ ಎಂಟ್ರಿಯನ್ನ ಕೊಡ್ತಿದ್ದಾರೆ. ಡಾಕಿಂಗ್ ಪ್ರಕ್ರಿಯೆ ಅಂದ್ರೆ ಅಲ್ಲಿ ಹೋಗಿ ಲ್ಯಾಂಡ್ ಮಾಡುವಂತ ಪ್ರಕ್ರಿಯೆ ಆಗಿದೆ. ಅಂತರಿಕ್ಷ ನೌಕೆಯಿಂದ ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರವೇಶವನ್ನ ಇಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ಈಗ ಬಹಳಷ್ಟು ಖುಷಿಯ ವಿಚಾರ, ಒಂದು ಐತಿಹಾಸಿಕ ಮೈಲಿಗಲ್ಲು. ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಳಗೆ ಶುಭಾಂಶು ಶುಕ್ಲಾ ಅಂಡ್ ಟೀಮ್ ತಂಡ ಏನಿದೆಯಲ್ಲ ಎಲ್ಲರೂ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಸದ್ಯ ಹೆಚ್ಚಿನ ಅಪ್ಡೇಟ್ಸ್ ನೀಡ್ತಾ ಹೋಗೋದಾದ್ರೆ ಮುಂದೆ ಯಾವ ರೀತಿಯ ಪ್ರಕ್ರಿಯೆ ಸಾಗುತ್ತೆ ಅಂತ? ಅಖಿಲೇಶ್, ನಿನ್ನೆ ಒಂದು ಬಾಹ್ಯಾಕಾಶ ಕೇಂದ್ರಕ್ಕೆ ಒಂದು ಸ್ಪೇಸ್ ಎಕ್ಸ್ ನ ಒಂದು ಫಾಲ್ಕನ್ 9 ರಾಕೆಟ್ ಪ್ರಯಾಣ ಬೆಳೆಸ್ತು ಭೂಮಿಯಿಂದ. ಆ ಭೂಮಿಯಿಂದ ಪ್ರಯಾಣ ಬೆಳೆಸಿದ ಫಾಲ್ಕನ್ 9 ರಾಕೆಟ್ ಮೊದಲಿಗೆ ಸ್ಪೇಸ್ ಕ್ಯಾಪ್ಸೂಲ್ ಅಂತ ಏನಂತಾರೆ, ಗಗನ ನೌಕೆ, ಅದನ್ನ ಬಾಹ್ಯಾಕಾಶಕ್ಕೆ ತಲುಪಿಸ್ತು. ಬಾಹ್ಯಾಕಾಶಕ್ಕೆ ತಲುಪಿಸಿದ ನಂತರ ಫಾಲ್ಕನ್ 9 ರಾಕೆಟ್ ಭೂಮಿಗೆ ವಾಪಸ್ ಆಯ್ತು. ಅದು ಮರುಬಳಕೆ ರಾಕೆಟ್ ಆಗಿರೋದ್ರಿಂದಾಗಿ ಅದು ಭೂಮಿಗೆ ವಾಪಸ್ ಆಯ್ತು. ಆ ನಂತರ ಈ ಒಂದು ಏನು ಸ್ಪೇಸ್ ಕ್ಯಾಪ್ಸೂಲ್ ಇದೆ ಅದು ಬಾಹ್ಯಾಕಾಶದಲ್ಲಿ ತೇಲ್ತಾ ಇತ್ತು. ಸುಮಾರು 1 ದಿನಗಳ ಕಾಲ ಅದು ತೇಲಿದೆ. ಅಂದ್ರೆ ನಿನ್ನೆ ಮಧ್ಯಾಹ್ನ ಅದು ಬಾಹ್ಯಾಕಾಶ ತಲುಪಿದ್ದು. ಸುಮಾರು 1 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ತೇಲ್ತಿತ್ತು. ಈ ಸಂದರ್ಭದಲ್ಲಿ ಏನೊಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಏನಿದೆ, ISS ಅಂತ ಕರೀತಾರೆ, ಈ ಬಾಹ್ಯಾಕಾಶ ಕೇಂದ್ರ 1 ಗಂಟೆಗೆ ಸುಮಾರು 18,000 ಮೈಲಿ ವೇಗದಲ್ಲಿ ಸುತ್ತಾ ಇರುತ್ತೆ ಭೂಮಿಯನ್ನ. ಆ ವೇಗಕ್ಕೆ ಇದು ಅಡ್ಜಸ್ಟ್ ಆಗಿದೆ ಮೊದಲಿಗೆ ಗಗನ ನೌಕೆ. ಆ ನಂತರ ಬಾಹ್ಯಾಕಾಶ ಕೇಂದ್ರವನ್ನ ಸಮೀಪಿಸಿ ಆನಂತರ ಬಾಹ್ಯಾಕಾಶ ಕೇಂದ್ರದಲ್ಲಿ ಒಂದು ಡಾಕಿಂಗ್ ಪ್ರಕ್ರಿಯೆ ಅಂತ ನಡೆಯುತ್ತೆ. ಅಂದ್ರೆ ಈ ಒಂದು ಸ್ಪೇಸ್ ಕ್ಯಾಪ್ಸೂಲ್ ಏನಿದೆ ಅದು ಬಾಹ್ಯಾಕಾಶ ಕೇಂದ್ರಕ್ಕೆ ಅಂಟ್ಕೊಳ್ಳುವಂತ ಸಂದರ್ಭದಲ್ಲಿ ಆ ಒಂದು ಪ್ರಕ್ರಿಯೆ ಪೂರ್ಣಗೊಂಡ ನಂತರ, ಅದು ಗಟ್ಟಿಯಾಗಿ ಅಂಟ್ಕೊಂಡ ನಂತರ ಯಾವುದೇ ರೀತಿಯಾದಂತ ಒಂದು ಆಮ್ಲಜನಕ ಸೋರಿಕೆ ಆಗದಲ್ಲೇ ಇರೋ ರೀತಿ ಎಲ್ಲ ರೀತಿ ತಪಾಸಣೆಯನ್ನ ಮಾಡಿ, ಆ ನಂತರ ಯಾವುದೇ ರೀತಿಯಾದಂತಹ ಒಂದು ಈ ಇಂಧನ ಅಥವಾ ಆಕ್ಸಿಜನ್ ಸೋರಿಕೆ ಇಲ್ಲ ಅನ್ನೋದನ್ನ ಖಾತ್ರಿಪಡಿಸಿಕೊಂಡ ನಂತರ ನಿಧಾನವಾಗಿ ಯಾರು ಬಾಹ್ಯಾಕಾಶ ಕೇಂದ್ರದಲ್ಲಿರ್ತಾರೆ ಸಿಬ್ಬಂದಿ, ಅವರು ಈ ಒಂದು ಕ್ಯಾಪ್ಸೂಲ್ ನ ಒಂದು ಬಾಗಿಲನ್ನ ತೆಗಿತಾರೆ. ಕ್ಯಾಪ್ಸೂಲ್ ನ ಬಾಗಿಲನ್ನು ತೆಗೆದ ನಂತರ ಒಳಗಡೆ ಇರೋ ಮತ್ತೊಂದು ಬಾಗಿಲನ್ನ ತೆಗೆದುಕೊಂಡು ಈ 4 ಜನ ಏನ್ ಗಗನಯಾತ್ರಿಗಳು ಭೂಮಿಯಿಂದ ಹೋಗಿದ್ರು ಅವರು ಒಬ್ಬೊಬ್ಬರಾಗಿ ಕೆಳಗಡೆ ಇಳಿತಾ ಇದ್ದಾರೆ. ಈಗ ನೀವು ನೇರ ದೃಶ್ಯಾವಳಿಯಲ್ಲಿ ಗಮನಿಸಬಹುದು, ಬಾಹ್ಯಾಕಾಶ ಕೇಂದ್ರದೊಳಗೆ ಯಾರು ಪ್ರವೇಶ ಪಡಿತಾ ಇದ್ದಾರೆ ಗಗನಯಾತ್ರಿಕರು, ಅವರು ತಮ್ಮೊಂದಿಗೆ ತಂದಿದ್ದ ಒಂದು ಸಾಮಾನು ಸರಂಜಾಮುಗಳೇನಿದ್ವು, ಪ್ರಯೋಗಾಲಯ ಸಲಕರಣೆಗಳೇನಿತ್ತು, ಅವೆಲ್ಲವನ್ನೂ ಒಂದೊಂದಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ರವಾನೆ ಮಾಡ್ತಾ ಇದ್ದಾರೆ. ಈಗ ಈ ಎಲ್ಲಾ ತಮ್ಮಲ್ಲಿರೋ ಸಲಕರಣೆಗಳನ್ನ ಬಾಹ್ಯಾಕಾಶ ಕೇಂದ್ರಕ್ಕೆ ತಗೊಂಡೋಗಿ ಬೇಕಂತ ಆಯಕಟ್ಟಿನ ಸ್ಥಳಗಳಲ್ಲಿ ಇಟ್ಕೊಂಡ ನಂತರ ಮೊದಲಿಗೆ ಅವರು ಈ ಒಂದು ಪ್ರಯೋಗಗಳನ್ನ ಆರಂಭ ಮಾಡ್ತಾರೆ. ಏನು ಅವ್ರಿಗೆ ಅಸೈನ್ ಮಾಡಲಾಗಿರುತ್ತೆ ಪ್ರಯೋಗಗಳು. ಈಗ ಶುಭಾಂಶು ಶುಕ್ಲಾ ಅವರಿಗೆ 7 ಪ್ರಯೋಗಗಳನ್ನ ಅಸೈನ್ ಮಾಡಲಾಗಿದೆ. ಅದೇ ರೀತಿ ಎಲ್ಲಾ 4 ಜನರಿಗೆ ಬೇರೆ ಬೇರೆ ಪ್ರಯೋಗಗಳನ್ನ ಅಸೈನ್ ಮಾಡಲಾಗಿರುತ್ತೆ. ಅವರು ತಮ್ಮ ತಮ್ಮ ಪ್ರಯೋಗಗಳನ್ನ ಕೈಗೊಳ್ತಾರೆ. ಈ ಒಂದು ಡಾಕಿಂಗ್ ಪ್ರಕ್ರಿಯೆ ಈಗ 100% ಸಕ್ಸಸ್ಫುಲ್ ಆಗಿದೆ. ಮತ್ತೆ ಬಾಹ್ಯಾಕಾಶ ಕೇಂದ್ರದ ಒತ್ತಡ ಮತ್ತೆ ಕ್ಯಾಪ್ಸೂಲ್ ಒಳಗಿನ ಒತ್ತಡ ಎಲ್ಲವನ್ನೂ ಸಮ ಪ್ರಮಾಣದಲ್ಲಿಟ್ಟು ಬಾಹ್ಯಾಕಾಶ ಕೇಂದ್ರದೊಳಗೆ ಗಗನಯಾತ್ರಿಕರು ಸುಗಮವಾಗಿ ಒಳಪ್ರವೇಶ ಮಾಡುವಂತೆ ಈ ಒಂದು ವ್ಯವಸ್ಥೆ ಕಲ್ಪಿಸಲಾಗಿದೆ. ಏನಂದ್ರೆ ಭೂಮಿನಲ್ಲಿ ಇರ್ತಾರೆ ಬಾಹ್ಯಾಕಾಶ ಗಗನಯಾತ್ರಿಗಳು, ಮೊದಲಿಗೆ ಭೂಮಿಯ ವಾತಾವರಣದಿಂದ ಅವರು ಮೊದಲಿಗೆ ಸ್ಪೇಸ್ ಕ್ಯಾಪ್ಸೂಲ್ ಒಳಗಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕಾಗುತ್ತೆ. ಆ ನಂತರ ಸ್ಪೇಸ್ ಕ್ಯಾಪ್ಸೂಲ್ ಬಾಹ್ಯಾಕಾಶದಲ್ಲಿ ಗಿರ್ಕಿ ಹೊಡೆದು ಆನಂತರ ಅದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿದ ನಂತರ ಬಾಹ್ಯಾಕಾಶ ನಿಲ್ದಾಣದ ಒಂದು ಪರಿಸರಕ್ಕೆ ಈ ಒಂದು ಗಗನಯಾತ್ರಿಕರು ಒಗ್ಗಿಕೊಳ್ಳಬೇಕಾಗುತ್ತೆ. ಅದಕ್ಕಾಗಿ ಸಾಕಷ್ಟು ಸಮಯ ಬೇಕಾಗುತ್ತೆ. ಆ ಸಮಯನ ಹೊಂದಿಸಿ ಈಗಾಗಲೇ ಅಂದ್ರೆ ನಿಗದಿತ ಸಮಯಕ್ಕಿಂತ ಅರ್ಧ ಗಂಟೆ ಮೊದಲೇ ಈ ಡಾಕಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಈ ಮೂಲಕ ಗಗನಯಾತ್ರಿಗಳು ಒಬ್ಬೊಬ್ಬರಾಗಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರವೇಶ ಪಡಿತಾ ಇದ್ದಾರೆ. ಈ ಮೂಲಕ ಇದೊಂದು ಸುಗಮ ಪ್ರಕ್ರಿಯೆ ನಡೆದಿದೆ. ಮುಂದಿನ 14 ದಿನಗಳ ಕಾಲ ಇವರು
ತಮ್ಮ ಎಲ್ಲಾ ಪ್ರಯೋಗಗಳನ್ನ ಒಂದೊಂದಾಗಿ ನಡೆಸಲಿದ್ದಾರೆ. ನೀವೀಗ ಗಮನಿಸ್ತಾ ಇದ್ದೀರಾ, ಬಾಹ್ಯಾಕಾಶ ನಿಲ್ದಾಣದಲ್ಲಿ ಈಗಾಗಲೇ ಇದ್ದಂತ ಸಿಬ್ಬಂದಿ ಏನಿದ್ದಾರೆ ಅವರು ಈಗ ಹೊಸದಾಗಿ ಸೇರ್ಪಡೆಗೊಂಡ 4 ಜನರಿಗೆ ನೆರವು ಕೊಡ್ತಾ ಇದ್ದಾರೆ. ಅವರ ಒಂದು ಸಲಕರಣೆಗಳನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ನೆರವಾಗ್ತಾ ಇದ್ದಾರೆ ಅಖಿಲೇಶ್. ಎಸ್, ಆ ಮೂಲಕವಾಗಿ ಈಗ ಯಶಸ್ವಿಯಾಗಿ ಅಲ್ಲಿ ಹೋಗಿ ಲ್ಯಾಂಡ್ ಆಗಿದ್ದಾರೆ. ಇನ್ನು ಮುಂದೆ 14 ದಿನಗಳ ಕಾಲ 60ಕ್ಕೂ ಹೆಚ್ಚು ಟೆಸ್ಟ್ ಇರ್ಬೋದು. ಮತ್ತೆ ನಮ್ಮ ಭಾರತದ ಪರವಾಗಿ ಶುಭಾಂಶು ಶುಕ್ಲಾ ಅವರು 7 ಪರೀಕ್ಷೆನ ಮಾಡ್ಲಿದ್ದಾರಲ್ವಾ ದಿಲೀಪ್? ಹೌದು, ಅದರಲ್ಲಿ ಒಂದು ಪ್ರಮುಖವಾಗಿರೋದು ಅದು ಕರ್ನಾಟಕ ಲಿಂಕ್ ಇರೋದು ಅಂದ್ರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ ಮತ್ತೆ ಧಾರವಾಡ IIT ಸಹಯೋಗದಲ್ಲಿ ಒಂದು ಪ್ರಯೋಗವನ್ನ ಕೈಗೊಂಡಿದ್ದಾರೆ. ಏನಂದ್ರೆ ದ್ವಿದಳ ಮತ್ತೆ ಏಕದಳ ಧಾನ್ಯಗಳೇನಿದಾವೆ ಅದರ ಬೀಜ ಮೊಳೆಸುವಿಕೆ, ಅಂದ್ರೆ ಅದನ್ನ ಬಾಹ್ಯಾಕಾಶದಲ್ಲೇ ಅಂದ್ರೆ ಅದನ್ನ ಬೀಜವನ್ನ ಬಾಹ್ಯಾಕಾಶದಲ್ಲಿ ಅದನ್ನ ಗಿಡವಾಗಿ ಬೆಳೆಸುವಂತ ಪ್ರಕ್ರಿಯೆ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಹೇಗೆ ಒಂದು ಸಾಮಾನ್ಯವಾಗಿ ಭೂಮಿ ಮೇಲೆ ಒಂದು ಯಾವುದೇ ಒಂದು ಬೀಜ ಮೊಳಕೆ ಹೊಡೆದು ಅದು ಗಿಡವಾಗಿ ಬೆಳೆಯುವಂತ ಸಂದರ್ಭದಲ್ಲಿ ಯಾವ ರೀತಿಯಂತ ನೈಸರ್ಗಿಕವಾಗಿರುತ್ತೋ ಅದೇ ರೀತಿಯ ನೈಸರ್ಗಿಕವಾಗಿ ಇಲ್ಲಿ ಗಿಡಗಳು ಬೆಳೆಯುತ್ತೋ, ಅಥವಾ ಇಲ್ಲಿ ಏನಾದ್ರೂ ಜೆನೆಟಿಕಲ್ ಅಂದ್ರೆ ಆನುವಂಶಿಕ ಬದಲಾವಣೆಗಳಾಗುತ್ತೋ, ಅಥವಾ ಏನಾದ್ರೂ ಇದರಲ್ಲಿ ನ್ಯೂಟ್ರಿಷನಲ್ ಚೇಂಜಸ್ ಆಗುತ್ತೋ, ಅಂದ್ರೆ ಇದರಲ್ಲಿ ಏನು ಪೋಷಕಾಂಶಗಳಿರುತ್ತೆ ಅದರಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತೋ ಅನ್ನೋ ಪರಿಶೀಲನೆಗಳು ನಡೆಯುತ್ತೆ. ಈ ಪರಿಶೀಲನೆ ನಮಗೆ ಮೇಲ್ನೋಟಕ್ಕೆ ಅನ್ಸುತ್ತೆ, ಯಾಕಂದ್ರೆ ನಮ್ಮಲ್ಲಿ ಸಾವಿರಾರು ಜನ ಕೋಟ್ಯಾಂತರ ಜನ ರೈತರಿದ್ದಾರೆ ಭೂಮಿ ಮೇಲೆ, ಅವ್ರು ಬೆಳೆಯೋ ಬೆಳೆಗೂ ಬಾಹ್ಯಾಕಾಶದಲ್ಲಿ ಬೆಳೆಯೋ ಬೆಳೆಗೂ ಏನಪ್ಪಾ ವ್ಯತ್ಯಾಸ ಅಂತ. ಅದು ತುಂಬಾ ಅಮೂಲ್ಯವಾದಂತಹ ಪ್ರಯೋಗ ಆಗುತ್ತೆ. ಯಾಕಂದ್ರೆ ಈ ಒಂದು ಪ್ರಯೋಗ ಯಶಸ್ವಿಯಾದಲ್ಲಿ ಭೂಮಿ ಮೇಲೆ ಬೆಳೆಯೋ ರೀತಿಯಲ್ಲೇ ಗಿಡಗಳು ಮೊಳಕೆ ಹೊಡಿತವೆ ಅನ್ನೋದೇ ಆದ್ರೆ, ಮುಂದಿನ ದಿನಗಳಲ್ಲಿ ಇವಾಗೇನು ಭೂಮಿಯಿಂದ ಹೋಗುವಾಗ ಬಾಹ್ಯಾಕಾಶ ಯಾತ್ರಿಗಳು ಗಗನಯಾನಿಗಳು ಆಹಾರವನ್ನ ತೆಗೆದುಕೊಂಡು ಹೋಗ್ತಾರೋ, ಮುಂದಿನ ದಿನಗಳಲ್ಲಿ ಅವರು ತಮ್ಮ ಬಾಹ್ಯಾಕಾಶ ಯಾನದಲ್ಲಿ ಅಂದ್ರೆ ಒಂದು ಗುರುಗ್ರಹವನ್ನ ತಲುಪಬೇಕು, ಮಂಗಳ ಗ್ರಹವನ್ನ ತಲುಪಬೇಕು ಅನ್ನೋ ಸಂದರ್ಭದಲ್ಲಿ ತಿಂಗಳಗಟ್ಲೆ ವರ್ಷಗಟ್ಲೆ ಅವರು ಪ್ರಯಾಣ ಮಾಡ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಅವರು ಭೂಮಿಯಿಂದ ಆಹಾರ ತಗೊಂಡೋಗೋ ಅಗತ್ಯ ಇಲ್ಲ, ತಾವೇ ಆಹಾರವನ್ನ ಬೆಳೆಯಬಹುದು. ಆ ರೀತಿಯಾದಂತ ಪ್ರಯೋಗಕ್ಕೆ ಇದು ಆರಂಭಿಕ ಹೆಜ್ಜೆ ಅಂತ ಹೇಳ್ಬೋದು. ಒಂದು ವೇಳೆ ಈ ಪ್ರಯೋಗ ಯಶಸ್ವಿ ಆದ್ರೆ ಮುಂದಿನ ದಿನಗಳ ಇನ್ನು 10 ವರ್ಷ ಇನ್ನು 20 ವರ್ಷದ ನಂತರದ ಕಾಲಘಟ್ಟದಲ್ಲಿ ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳು ತಾವೇ ಆಹಾರ ಬೆಳ್ಕೊಂಡು ತಾವೇ ಸೇವನೆ ಮಾಡುವಂತ ಒಂದು ಸುಗಮ ವ್ಯವಸ್ಥೆಗೋಸ್ಕರ ಈ ಒಂದು ಪ್ರಯೋಗ ನಾಂದಿ ಹಾಡಲಿದೆ ಅಖಿಲೇಶ್. ಎಸ್, ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ.